ಯಾವಾಗಲೂ ಗಲಾಟೆ ಇತ್ತು ಅವ್ರದ್ದು. ವಾರದಿಂದ 2 ಸಲ ಎಲ್ಲ ವಿನ್ಸಾಫ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿತ್ತ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದೆ ಕುಡ್ಕೊಂಡು ಏನು ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಲ್ಲ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಮದುವೆ ಮಾಡಿಂದನೂ ಯಾವಾಗಲೂ ಗಲಾಟೆ. ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವಳಿಗೆ ಇದು ಮಾಡಿ ಹೆಂಡ್ತಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ. ಕೋಲಾರಲ್ಲಿ ಇಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್, ಕೋಲಾರಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್. ಮೊನ್ನೆನೂ ಒಂದು ಕಂಪ್ಲೇಂಟ್ ಅವರು ಹೇಳಿದ್ರು, ಹಂಗೆ ಇದು ಮಾಡಬಾರ್ದಮ್ಮ, ಇನ್ನೊಂದು ಚಾನ್ಸ್ ತೊಗಿ, ನಾವೆಲ್ಲ ಇದು ಮಾಡಿ. ಅವ್ಳು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗ್ತೀನಿ, ಇಲ್ಲಾಂದ್ರೆ ಮಕ್ಕಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ. ಅವ್ನು ಮಾತ್ರ ಬೇಡ, ಅವನೆಲ್ಲ ಯಾವಾಗಲೂ ನನಗೆ ಚಾಕುನ ಎತ್ಕೊತಾನೆ, ಆಗ್ಬಿಡ್ತೀನಿ ಅಂತಾನೆ ಅಂತ ಹೇಳ್ತಾ ಇದ್ರು ಸರ್. ಆ ಮಕ್ಕಳು ಹಂಗೆ ಹೇಳ್ತಾ ಇದ್ರು, ನಂಗೆ ಅಪ್ಪ ಬೇಡ ಅಂತ ಹೇಳ್ತಾ ಇದ್ರು. ನೀವೇನಾಗ್ಬೇಕು ಅವ್ರನ್ನ? ಅಕ್ಕ ಆಗ್ಬೇಕು. ಏನಾದ್ರು ಅವ್ರಿಗೆ ಹೆಣ್ಸ್ಗೆ ಹೇಳ್ತಾ ಇದ್ರಂತೆ, ನಿಮ್ಮ ಅಕ್ಕ ಅವ್ರಿಗೆಲ್ಲ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಲ್ಲ ಅಂತ ನೀನು ಇದು ಮಾಡ್ತಾ ಇರೋದು, ಅವರು ಬೇಡ ನೀವು ಇದು ಬೇಡ, ಆಗ್ಬಿಟ್ಟು ನಾನೇ ಜೈಲ್ಗೆ ಹೊರಟೋಗ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಂತೆ. 10 ವರ್ಷ ಆಗೈತೆ. ಎಲ್ಲಿ ಮದುವೆ ಆಗಿದ್ದಿದ್ದೆಲ್ಲ? ಕೋಲಾರ, ಇದರಿಂದ ಕೋಲಾರಕ್ಕೆ ಮದುವೆ ಆಗಿದ್ದೆ. ಇವತ್ತು ನಡೆದಿರೋಂಥ ಘಟನೆ ಏನಂತ ಹೇಳಿದ್ರೆ, ಶಮ್ಮ ಮತ್ತು ರೇಷ್ಮಾವನ್ನು ಏಜಾಜ್ ಖಾನ್ ಅನ್ನೋನು ಕೊಲೆ ಮಾಡೋನು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ರಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:30 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದಾರೆ ಅಂತ. ಆ ಕಣ್ಣಕ್ಕೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವನೇ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು, ನನ್ನ ಇಬ್ಬರು ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿನ ಕೊತ್ತನ್ನು ಕೊಯ್ದು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣಕ್ಕೆ ಗಲಾಟೆ ನಡೆದಿತ್ತು ಅಂತ ಏನಾದರೂ ಗೊತ್ತಾ? ಮದುವೆ ಮಾಡಿ ನಾನು ಅದೇ ಕಿರುಕುಳ, ಹಣಕಾಸಕ್ಕಾಗಲಿ ಕಿರುಕುಳ ಆಗಲಿ, ಮಂಟಿ ಮಕ್ಕಳು ಚೆನ್ನಾಗಿ ಸಾಕ್ತಾ ಇರಲಿಲ್ಲ. ಆ ಕಣ್ಣಕ್ಕೆ ಯಾವಾಗೂ ನಡೀತಾ ಇದ್ದಿದೆ ಗಲಾಟೆಗೆ. ನಾವು ಅದನ್ನೆಲ್ಲವನ್ನು ತಾಳ್ಮೆ ಮಾಡ್ಕೊಂಡು ಇಜ್ಜು ಸಹಿಸ್ಕೊಂಡು ಹೋಗ್ತಾ ಇದ್ರಿ. ಅವ್ರ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಕಿರುಕುಳ ಜಾಸ್ತಿ ಆದ ಮೇಲೆ ಆ ಮಗು ಏನು ಮಾಡಿತ್ತು, ಒಂದು 2 ತಿಂಗಳಿಂದ ಜಗಳ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಸೇರಿತ್ತು. ಅವ್ರ ತಾಯಿ ಮನೇಲಿ ಬಂದಿತ್ತು. ಅರ್ಥ ಆಯ್ತಾ? ರೇಷ್ಮಾ ಅನ್ನೋ ಮಗು ನಮ್ಮ ಮನೇಲಿ ಇದ್ದಿದ್ದು. ಆ ಮಗುಗೆ ನಾವೇನು ಮಾಡಿದ್ರಿ, ಈಗ ಒಂಟಿ ಮಗು ಇದೆ ಅಂತೇಳಿ ಇಬ್ಬರನ್ನು ಸೇರಿಸಿ ಒಂದೇ ಗೂಡಲ್ಲಿಕ್ಕಿ 2 ತಿಂಗಳಿಂದ ಆ ಮಕ್ಕಳನ್ನು ನಾವು ನೋಡ್ತಾ ಇದ್ರಿ. ಮೊನ್ನೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ದೊಡ್ಡವರೆಲ್ಲ ನಾವು ಸೇರಿ ನ್ಯಾಯ ಮಾಡಬೇಕು ಅಂತ ಹೇಳಿ ಮನೆಯನ್ನು ಸೇರಿಸಬೇಕು ಅಂತ ತೀರ್ಮಾನದಲ್ಲಿ ತಗೊಂಡಾಗ ಮುಂಚೆನೆ ಅವನೇನು ಮಾಡ್ದ, ಈ ಥರ ಬಂದು ಕಿರುಕುಳ ಮಾಡಿ ಆತಂಕ ಮತ್ತು ಮಗುವನ್ನು ಚೆನ್ನಾಗಿ ನೋಡ್ತಾ ಇರಲಿಲ್ಲ ಅಂತ ಗೊತ್ತಾಗ್ತದೆ. ಅವ್ನು ಬೇರೆ ಏನಾನ ಹ್ಯಾಬಿಟ್ಸ್ ಇತ್ತು? ಐತೆ, ಕುಡಿಯುವಂಥ ಹ್ಯಾಬಿಟ್ ಇದೆ, ಜೂಜಾಡುವಂಥ ಹ್ಯಾಬಿಟ್ ಇದೆ ಅವನ ಹತ್ರ. ಬೇರೆ ಏನು ಕಾರಣ ಇರ್ಬೋದು ಇತ್ತು ಅಂತ ಅವನಿಗೆ? ಅವ್ನು ಮದುವೆ ಮಾಡಿದ್ರೆ ಯಾವಾಗ ಇದೆ ಕಿರುಕುಳ ಸರ್. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯಿತು. ಅವ್ರ ತಾಯಿ ಇರೋವರೆಗೂ ನಾವು ಸಹಿಸ್ಕೊಂಡು ಹೋಗ್ತಾನೆ ಇದ್ರಿ. ಆ ಮಗುವಿಗೆ ನಾನು ಬೇಡ ಅಂತ ಬಂದು ಹಠ ಮಾಡಿ ಕೂತಿದ್ಲು 2 ತಿಂಗಳಿಂದ. ನಾವೇನು ಮಾಡಿದ್ರಿ, ಹೋಗಬಾರ್ದು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ತಾಳ್ಮೆಯಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ರಿ. ಆ 5ನೇ ತಾರೀಕು ಬಂದು ಮಾತಾಡ್ತಿರಂತೆಲ್ಲ ನಾವು ಹೇಳಿ ಜನಗಳೆಲ್ಲ ಕೂತಿದ್ವಿ ದೊಡ್ಡವರು. ಕೂತಿ ಮಾತಾಡೋಕೆ ಮುಂಚೆ ಈ ಥರ ಮಾಡೋದು, ಬೆದರಿಕೆ ಕೊಡ್ತಾ ಇದ್ದವನು. ಐತೆ ಅದು ಏನಂತ ಹೇಳ್ತಾ ಇದ್ರು ಬೆದರಿಕೆ? ನಿನ್ನ ಕೊತ್ತನ್ನು ಕೊಯ್ದಾಕ್ತೀನಿ ಹಂಗಿಂಗಂತ ಬೈತಾ ಇತ್ತು. ನಿಮ್ಗೆ ಏನಾನ ಹೇಳ್ತಾ ಇದ್ರ ಆ ವಿಚಾರವಾಗಿ? ಆ ಮಗು ವಿಚಾರದಾಗ ಹೇಳ್ತಾ ಇತ್ತು ನಮ್ಗೆ, ಅವ್ನು ಬಿಡಮ್ಮ ಯಾವಾಗಂತ ನಾವು ಬಂದು ಮಾತಾಡೋಣ ದೊಡ್ಡವ್ರು ಅಂತ ಹೇಳಿ ನಾವು ಹೇಳಿ ಅನ್ನೋ ಶಾಂತಿ ಮಾಡ್ತಾ ಇದ್ರಿ. ಈ ಥರ ಆಗಿದೆ. ಈಗ ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ಇದ್ದಿದ್ದು, ಮದುವೆ ಮಾಡಿಕೊಟ್ಟಿದ್ದು ಅವ್ರಿಗೆ ಕೋಲಾರಕ್ಕೆ. ಆ ಮಗುನು ಕೋಲಾರಲ್ಲಿ ಇತ್ತು. ಜಗಳ ಆದ ಮೇಲೆ ಮಗು ಚಿಂತಾಮಣಿಗೆ ಅವ್ರ ತಾಯಿ ಮನೆಗೆ ಬಂದು ಸೇರಿತ್ತು. ಬಟ್ ಯಾರೋ ನಿಮ್ಮ ರಿಲೇಷನ್ ಫೋನ್ ಮಾಡಿ ಏನೋ ಹೇಳಿದ್ದ ಅಂತ ಹೇಳಿದ್ರಪ್ಪ. ಯಾರಿಗೆ ಫೋನ್ ಮಾಡಿದ್ದ? ಆ ಹೆಂಡತಿಗೆ ಫೋನ್ ಮಾಡಿ ಮಾತಾಡ್ಬಿಟ್ಟು ನಾನು ಎತ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತೆ. ಆ ರೆಕಾರ್ಡಿಂಗ್ ಮದುವೆ ಆಗಿರೋ ಮುಂಚೆ ಎತ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತೆ. ಆ ರೆಕಾರ್ಡಿಂಗ್ಸ್ ಎಲ್ಲ ಇವ್ರು ಬೇಕು ಕಳಿಸಿದ್ದಾರೆ. ಬೈಕ್ ಮಕ್ಕಳಲ್ಲಿದ್ದಾರೆ? ಮೂರನೇ ಎತ್ಕೊಂಡು ಊರಿಗೂ ಒಂದು ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತ ಇವಾಗ ಅವಾಗ ಗಲಾಟೆ ಮಾಡಿದ್ರಿಂದ ಆ ಜೊತೆ ಇರ್ತೀನಿ ಅಕ್ಕ ಸ್ವಲ್ಪ ದಿನ ಅಂತ ಕಲಿಸಿದ್ದು. ನಾವು ಮೊನ್ನೆ ಕಲಿಸಿದ್ದು.
ಅವ್ರ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಮಗುನ ನಾವೇ ನೋಡ್ತಾ ಇದ್ವಿ, ಈಗ ಮನೆ ಸಂಸಾರ ನಾವು ನೋಡ್ಕೊಂಡಿದ್ದು. ಆ ಗಲಾಟೆ ಆದರೂ ಇಂಚು ಮಗು ಬಿಡಬಾರ್ದು ಅಂತ ಜೊತೆ ಕೊಟ್ಟಿದ್ವಿ. ಗಲಾಟೆ ಯಾವಾಗ ಆಗಿದ್ದೀರಿ ಇಬ್ಬರಿಗೆ? 2 ತಿಂಗಳಿಂದನೇ ಗಲಾಟೆ. ಅಲ್ಲೇ 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 ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಮಗು ಡ್ರಗ್ಸ್ ತಗೊಳ್ತಾ ಇದೆ ಅಂತ ಡ್ರಗ್ಸು ಜೂಜು ಮತ್ತು ಡ್ರಗ್ಸ್ ಆಡೋ ಅಂತ ಅದು ಗೊತ್ತಿಲ್ಲ ಸರ್. ಅಲ್ಲಿ ಮೊದ್ಲೇನಾದ್ರು ಬಂದು ಗಲಾಟೆ ಮಾಡಿದ್ದೆ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ